ಅಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯವಾದುದನ್ನೇ ಸೃಷ್ಟಿಸುತ್ತಾರೆ. ಭೈರಪ್ಪನವರು ಅವಕಾಶ ಸಿಕ್ಕಿದಾಗಲೆಲ್ಲ ದಾನ ಮಾಡುತ್ತಿದ್ದರು. ಯಾವುದೇ ಪ್ರಶಸ್ತಿ ಮೊತ್ತವನ್ನು ನೀಡಿದರೆ ಆ ವೇದಿಕೆ ಮೇಲೆಯೇ ಯಾವುದೇ ಹಿಂಜರಿಕೆ ಇಲ್ಲದೆ ತಕ್ಷಣವೇ ಹಿಂತಿರುಗಿಸುತ್ತಿದ್ದ ಏಕೈಕ ವ್ಯಕ್ತಿ ಎಂದರೆ ಭೈರಪ್ಪನವರು. ನಿಮಗೆ ಯಾರು ಆದರ್ಶ ಎಂದು ಕೇಳಿದರೆ ಅವರು ಹೇಳುತ್ತಿದ್ದ ಹೆಸರು ಡಿ.ವಿ. ಗುಂಡಪ್ಪ ಮತ್ತು ವಿಶ್ವೇಶ್ವರಯ್ಯನವರದು. ಕಷ್ಟವನ್ನು ಆಹ್ವಾನಿಸಿ ಬದುಕಿದವರೇನೋ ಎನ್ನುವ ರೀತಿ ಬದುಕಿದರು ಗುಂಡಪ್ಪನವರು. ಸರ್ಕಾರದಿಂದ ಸಿಗುವ ಮಾಶಾಸನವನ್ನು ಬೇಡ ಎಂದರು. ಜೀವನ ಸಂಧ್ಯೆಯಲ್ಲಿ 1,00,000 ರೂಪಾಯಿ ನಿಧಿಯನ್ನು ಸಂಗ್ರಹಿಸಿ ಕೊಟ್ಟಾಗ ಅದನ್ನು ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ಕೊಟ್ಟರು. ಗುಂಡಪ್ಪನವರ ಮಾರ್ಗದರ್ಶನವನ್ನು ವಿಶ್ವೇಶ್ವರಯ್ಯನವರು ಪಡೆಯುತ್ತಿದ್ದರು. ಅದಕ್ಕೆ ಪ್ರತಿಯಾಗಿ ಗುಂಡಪ್ಪನವರು ಹಣ ತೆಗೆದುಕೊಳ್ಳುತ್ತಿರಲಿಲ್ಲ. ಹಾಗಾಗಿ ಚೆಕ್ಕನ್ನು ನೀಡಿ ಈ ಚೆಕ್ಕನ್ನು ನಗದೀಕರಿಸಿ ಎನ್ನುತ್ತಿದ್ದರು ವಿಶ್ವೇಶ್ವರಯ್ಯನವರು. ಆದರೆ ಗುಂಡಪ್ಪನವರು ಆ ಚೆಕ್ಕುಗಳನ್ನು ನಗದೀಕರಿಸುತ್ತಿರಲಿಲ್ಲ. ಗುಂಡಪ್ಪನವರ ಶತಮಾನೋತ್ಸವ ಮುಳುಬಾಗಿಲಲ್ಲಿ ನಡೆದಾಗ ಆ ಚೆಕ್ಕುಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದರು.